ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಿವರ್ ಲ್ಯಾಂಡ್ ಫಾರ್ಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಮೆಕ್ಯಾನಿಸಮ್ಸ್ ಆಫ್ ರಿವರ್ ಇರೋಷನ್. ರಿವರ್ ಇರೋಡ್ ಮಾಡಬೇಕಾದ್ರೆ ಯಾವ್ಯಾವ ಥರ ಮೆಕ್ಯಾನಿಸಮ್ಸ್ ಇರುತ್ತೆ ಅಂತ ನೋಡೋಣ. ಫ್ಲೂವಿಯಲ್ ಪ್ರೊಸೆಸಸ್ ಅಂತ ಸಹ ಇದಕ್ಕೆ ಕರೀತಾರೆ. ರಿವರ್ ಶೇಪ್ಸ್ ಲ್ಯಾಂಡ್ ಥ್ರೂ 4 ಮೇನ್ ಮೆಕ್ಯಾನಿಸಮ್ಸ್. 4 ಮುಖ್ಯವಾದ ಮೆಕ್ಯಾನಿಸಮ್ಗಳನ್ನು ನಾವು ನೋಡ್ತೇವೆ ಇದರಲ್ಲಿ. ಸೊಲ್ಯೂಷನ್, ಅಬ್ರೇಷನ್, ಹೈಡ್ರಾಲಿಕ್ ಆ್ಯಕ್ಷನ್ ಆ್ಯಂಡ್ ಅಟ್ರಿಷನ್ ಅಂತ ಸಹ ಅಥವಾ SAHA ಅಂತ ಶಾರ್ಟಾಗಿ ನಾವು ನೆನಪಿಟ್ಕೊಳ್ಬಹುದು. 4 ಇಮೇಜ್ ಕೊಟ್ಟಿದ್ದೇನೆ, ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಮೇಲೆ ಮತ್ತೆ ಇಮೇಜ್ ನೋಡೋಣ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದು ಸೊಲ್ಯೂಷನ್, ಇದಕ್ಕೆ ಕೊರೋಷನ್ ಅಂತ ಸಹ ಕರೀತಾರೆ. 2 ಟರ್ಮ್ಗಳನ್ನು ನೆನಪಿಟ್ಕೊಳ್ಬೇಕು, ಸೊಲ್ಯೂಷನ್ ಅಥವಾ ಕೊರೋಷನ್. ಸೊಲ್ಯೂಷನ್ ಇಸ್ ದಿ ಕೆಮಿಕಲ್ ಡಿಸಾಲ್ವಿಂಗ್ ಆಫ್ ರಾಕ್ಸ್ ಬೈ ವಾಟರ್. ನಾವು ದ್ರಾವಣ ಅಂತೆಲ್ಲ ಕನ್ನಡದಲ್ಲಿ ಕರಿತೇವೆ. ಒಂದು ದ್ರಾವಣ ಕ್ರಿಯೇಟ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ನೀರಿನಲ್ಲಿ ರಾಕ್ ಕೆಮಿಕಲಿ ಡಿಸಾಲ್ವ್ ಆಗ್ತಾ ಇದೆ. ವಾಟರ್ ಆ್ಯಕ್ಟ್ಸ್ ಆರ್ ಸಾಲ್ವೆಂಟ್. ನೀರಿನಲ್ಲಿ ಬೇರೆ ಕೆಮಿಕಲ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಿಂದಾಗಿ ರಾಕ್ ಡಿಸಾಲ್ವ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಅಂತ ಕರಿತೇವೆ. ಏನಾಗುತ್ತೆ ಅಂತಂದರೆ, ಈಗ ರೇನ್ ವಾಟರ್ ಬಗ್ಗೆ ಮೊದಲು ಸಹ ನೋಡಿದ್ವಿ. ಬೇರೆ ಬೇರೆ ರೀತಿಯಲ್ಲಿ CO2 ಅಬ್ಸಾರ್ಬ್ ಆದಾಗ ಏನಾಗುತ್ತೆ, ಅದು ಕಾರ್ಬೋನಿಕ್ ಆ್ಯಸಿಡ್ ಆಗುತ್ತೆ. ಆ್ಯಸಿಡಿಟಿ ಜಾಸ್ತಿ ಆದಾಗ ದಿಸ್ ಆ್ಯಸಿಡಿಕ್ ವಾಟರ್ ಡಿಸಾಲ್ವ್ ಸಾಲ್ಯುಬಲ್ ರಾಕ್ಸ್ಗಳನ್ನು ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಯಾವ್ಯಾವ ರಾಕ್ಸ್ಗಳು ಕರಗುತ್ತವೋ ಅಂಥ ರಾಕ್ಗಳನ್ನು ಅದರಲ್ಲಿ ಡಿಸಾಲ್ವ್ ಮಾಡಿಕೊಂಡು, ಮುಖ್ಯವಾಗಿ ಲೈಮ್ ಸ್ಟೋನು, ಚಾಕು, ಜಿಪ್ಸಮ್ ಇದೆಲ್ಲ ಜಾಸ್ತಿ ಕರಗೋದನ್ನು ನಾವು ನೋಡಬಹುದು. ಅವಾಗ ಏನಾಗುತ್ತೆ ಅಂತಂದರೆ, ರಾಕ್ ಮಟೀರಿಯಲ್ ಗೆಟ್ಸ್ ಡಿಸಾಲ್ವ್ಡ್ ಆ್ಯಂಡ್ ಕ್ಯಾರಿಡ್ ಅವೇ ಇನ್ವಿಸಿಬ್ಲಿ. ಗೊತ್ತಿದೆ ನಿಮಗೆ, ಸಾಧಾರಣವಾಗಿ ಮೋಡ ಇತ್ತು ಮತ್ತು ಮಳೆ ಬಂತು, CO2 ಆ್ಯಡ್ ಆಯಿತು, ಇದು ಆ್ಯಸಿಡಿಕ್ ಆಯಿತು, ಕಾರ್ಬೋನಿಕ್ ಆ್ಯಸಿಡ್ ಆಯಿತಾ, ವೀಕ್ ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಯಿತು. ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆದಮೇಲೆ ಯಾವುದೋ ಒಂದು ರಾಕ್ ಇತ್ತು, ರಾಕು ಮತ್ತು ಈ ಕಾರ್ಬೋನಿಕ್ ಆ್ಯಸಿಡಿಕ್ ವಾಟರು ಒಂದಕ್ಕೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ರಾಕಿನ ಲೈಮ್ ಸ್ಟೋನ್ ಇರಬಹುದು, ಚಾಕ್ ಇರಬಹುದು, ಜಿಪ್ಸಮ್ ಇರಬಹುದು, ಅದು ಇದರಲ್ಲಿ ಡಿಸಾಲ್ವ್ ಆಗೋದು. ಅದಕ್ಕೆ ನಾವು ಸೊಲ್ಯೂಷನ್ ಅಂತ ಕರೀತೇವೆ. ರಾಕ್ ಮಟೀರಿಯಲ್ ಗೆಟ್ಸ್ ಡಿಸಾಲ್ವ್ಡ್ ಆ್ಯಂಡ್ ಕ್ಯಾರಿಡ್ ಅವೇ. ಆಮೇಲೆ ನೀರಿನಲ್ಲಿ ಕರಗಿದ ಮೇಲೆ ನೀರಿನ ಜೊತೆ ಅದು ಕ್ಯಾರಿ ಹಾಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಇದು ಸೊಲ್ಯೂಷನ್ನು. ಇಲ್ಲಿ ನೋಡಿ, ಇದು ಕೆಮಿಕಲ್ ಪ್ರೊಸೆಸ್ಸು ನೆನ್ಪಿಟ್ಕೊಳ್ಬೇಕಾಗಿರೋದು. ಮತ್ತು ಫಿಸಿಕಲ್ ಗ್ರೈಂಡಿಂಗ್ ಇರೋದಿಲ್ಲ. ಫಿಸಿಕಲ್ ಗ್ರೈಂಡಿಂಗ್ ಅಂತಂದರೆ ಒಂದಕ್ಕೊಂದು ಫಿಸಿಕಲ್ ಆಗಿ ಜಾಸ್ತಿ ಗ್ರೈಂಡ್ ಆಗೋದು ಅದೆಲ್ಲ ನಾವು ನೋಡೋದಿಲ್ಲ. ಇದನ್ನು ಜಾಸ್ತಿ ಕಾಣೋದು ನಾವು ಕಾರ್ಸ್ಟ್ ರೀಜನ್ನಲ್ಲಿ. ಕಾರ್ಸ್ಟ್ ಟೊಪೋಗ್ರಫಿ ನೆನ್ಪು ಮಾಡ್ಕೊಳ್ಳಿ. ನಾವು ಸ್ಟೆಲಕ್ಟೈಟ್ಸ್, ಸ್ಟೆಲಗ್ಮೈಟ್ಸ್, ಕೇವ್ಸ್ ನೆನಪಾಗ್ತಾ ಇದೆಯಾ? ಲೈಮ್ ಸ್ಟೋನ್ ರೀಜನ್, ಕಾಸ್ಟ್ ಟೊಪೋಗ್ರಫಿಯಲ್ಲಿ ಇದನ್ನು ನಾವು ಜಾಸ್ತಿ ನೋಡ್ತೇವೆ. ಸೊ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕೇವ್ಸ್, ಸಿಂಕ್ ಹೋಲ್ಸ್, ಅಂಡರ್ಗ್ರೌಂಡ್ ಡ್ರೈನೇಜ್ ಅದಕ್ಕೂ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಉದಾಹರಣೆಗೆ ಲೈಮ್ ಸ್ಟೋನ್ ರೀಜನ್ಗಳು, ಕೇವ್ಸು, ಸ್ಟೆಲಕ್ಟೈಟ್ಸ್, ಸ್ಟೆಲಗ್ಮೈಟ್ಸ್ ಏನಂತ ಕರಿತೇವೆ ಇದಕ್ಕೆ. ಈ ಪ್ರೊಸೆಸ್ ಏನು, ಮೆಕ್ಯಾನಿಸಮ್ ಹೆಸರೇನಿದು? ಇದು ಸೊಲ್ಯೂಷನ್. ಪಾಸ್ ಮಾಡಿ ಬರ್ಕೊಳ್ಳಿ, ತೋರಿಸ್ತೇನೆ ಒಂದು ನಿಮಿಷ. ಫಸ್ಟು ಮೇಲ್ಗಡೆ ಇರೋದು ಮೆಕ್ಯಾನಿಸಮ್ಸ್ ಆಫ್ ರಿವರ್ ಇರೋಷನ್. ಯಾವ್ಯಾವ 4 ತರಹದ ಟೈಪ್ಸ್ ಇದೆ ಅಂತ. ಸೊಲ್ಯೂಷನ್ನು, ಅಬ್ರೇಷನ್ನು, ಹೈಡ್ರಾಲಿಕ್ ಆ್ಯಕ್ಷನ್ನು, ಅಟ್ರಿಷನ್ನು. ಪಾಸ್ ಮಾಡಿ. ನೆಕ್ಸ್ಟು ಬರ್ಕೊಳ್ಳಿ. ಇದಾದಮೇಲೆ ಸೊಲ್ಯೂಷನ್ನಲ್ಲಿ ಏನು ಬರುತ್ತೆ, ಮುಖ್ಯವಾಗಿ ಕೊರೋಷನ್ ಅಂತ ಸಹ ಕರಿತೇವೆ. ಕೆಮಿಕಲ್ ಡಿಸಾಲ್ವಿಂಗ್, ಇದು ವಾಟರ್ ಸಾಲ್ವೆಂಟ್ ಥರ ಆ್ಯಕ್ಟ್ ಆಗುತ್ತೆ. ರೇನ್ ವಾಟರ್ CO2 ಅಬ್ಸರ್ವ್ ಮಾಡಿಕೊಂಡು ಕಾರ್ಬೋನಿಕ್ ಆ್ಯಸಿಡ್ ಆಗುತ್ತೆ, ಅದರಲ್ಲಿ ವೀಕ್ ಕಾರ್ಬೋನಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಆ್ಯಸಿಡಿಕ್ ವಾಟರು ಸಾಲ್ಯೂಬಲ್ ರಾಕ್ಗಳನ್ನು ಡಿಸಾಲ್ವ್ ಮಾಡುತ್ತೆ. ಜಾಸ್ತಿ ಎಫೆಕ್ಟಿವ್ ಆಗಿರೋದು ಲೈಮ್ ಸ್ಟೋನು, ಚಾಕು, ಜಿಪ್ಸಮ್. ರಿಸಲ್ಟು ರಾಕ್ಸು ಡಿಸಾಲ್ವ್ ಆಗುತ್ತೆ, ರೇನ್ ವಾಟರಲ್ಲಿ ಕ್ಯಾರಿ ಆಗುತ್ತೆ. ಕೆಮಿಕಲ್ ಪ್ರೊಸೆಸ್ ಇದು. ಫಿಸಿಕಲ್ ಗ್ರೈಂಡಿಂಗ್ ಇರೋದಿಲ್ಲ. ಕಾಸ್ಟ್ ರೀಜನ್ಗಳಲ್ಲಿ ಜಾಸ್ತಿ ಕಾಣಬಹುದು. ಕೇವ್ಸು, ಸಿಂಕ್ ಹೋಲು, ಅಂಡರ್ಗ್ರೌಂಡ್ ಡ್ರೈನೇಜ್ಗೆಲ್ಲ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಉದಾಹರಣೆಗೆ ಲೈಮ್ ಸ್ಟೋನ್ ರೀಜನ್ಸ್, ಕೇವ್ಸ್, ಸ್ಟೆಲಕ್ಟೈಟ್ಸ್, ಸ್ಟೆಲಗ್ಮೈಟ್ಸ್. ಇಷ್ಟನ್ನು ಬರ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮುಂದೆಂದು ಅಬ್ರೇಷನ್ ಅಥವಾ ಕೊರೇಷನ್. ನೋಡಿ, ಅಲ್ಲಿ ಕೊರೋಷನ್ ಅಂತ ಬಂತು, ಬಹಳ ಇಂಪಾರ್ಟೆಂಟು. 2 ಡಿಫ್ರೆಂಟು. CORRO ಕೊರೋಷನ್ ಸೊಲ್ಯೂಷನ್ಗೆ, ಇಲ್ಲಿ CORRA ಕೊರೇಷನ್. ಮೆಕ್ಯಾನಿಕಲ್ ಇರೋಷನ್ ಅಂತ ಸಹ ಕರೀತೇವೆ. ಅಬ್ರೇಷನ್ ಅಥವಾ ಕೊರೇಷನ್ ಅಂತ.
Abrasion is the mechanical grinding of river bed and banks by rock fragments carried by the river. ಅಂದರೆ ಏನು, ಮೆಕ್ಯಾನಿಕಲ್ ಗ್ರೈಂಡಿಂಗ್ ಆಗೋದು. ಏನಾಗುತ್ತೆ, ಹೌ ಇಟ್ ಹ್ಯಾಪನ್ಸ್, ಪೆಬಲ್ಸು, ಬೌಲ್ಡರ್ಸು, ಸ್ಯಾಂಡ್ ಹಿಟ್ ದ ರಿವರ್ ಬೆಡ್. ಕಲ್ಲುಗಳಿರ್ಬೋದು, ಸ್ಯಾಂಡ್ ಇರ್ಬೋದು, ರಿವರ್ ಬೆಡ್ಡನ್ನು ಬಂದು ಬಡಿಯುತ್ತೆ. ಕಂಟಿನ್ಯೂಸ್ ಆಗಲ್ಲೇ ಇದ್ದು ರಬ್ ಆಗುತ್ತೆ, ಸ್ಕ್ರ್ಯಾಚ್ ಆಗುತ್ತೆ, ಗ್ರೈಂಡಿಂಗ್ ಆಗುತ್ತೆ. ಆವಾಗ ರಿವರಿನ ಚಾನೆಲ್ಲು ಇನ್ನಷ್ಟು ಡೀಪ್ ಆಗಿ ವೈಡ್ ಆಗ್ತಾ ಹೋಗುತ್ತೆ. ಇಮೇಜ್ ನೋಡಿ ಇಲ್ಲಿ. ಮೊದಲನೇದು ಸೊಲ್ಯೂಷನ್ನು, ಇಲ್ಲಿ ನೋಡಿದ್ವಲ್ವಾ. ಸೊಲ್ಯೂಷನ್ ಅಂತಂದರೆ ಸಪ್ರೇಟಾಗಿ ನಮಗೇನು ಕಾಣಿಸೋದಿಲ್ಲ, ಇನ್ವಿಸಿಬಲ್ ಅಂತ ಹೇಳಿದ್ವಲ್ವಾ, ಎಲ್ಲ ಇದರಲ್ಲಿ ಡಿಸಾಲ್ವ್ ಆಗಿಬಿಟ್ಟಿದೆ. ಈಗ ಎರಡನೇದೇನು, ಅಬ್ರೇಷನ್ ಅಥವಾ ಕೊರೇಷನ್. ಕೊರೇಷನಲ್ಲಿ ಏನಾಗ್ತಾ ಇದೆ, ಕೆಳಗಡೆ ಪೆಬಲ್ಲು, ರಾಕ್ಸ್ಗಳೆಲ್ಲ ಬಂದು ಬಿದ್ದಿದೆ ನೋಡಿ. ಈ ಬಿದ್ದಿರೋದು ಇಲ್ಲಿ ಹೀಗೆ ಇರೋದಿಲ್ಲ, ನೀರಿನಿಂದಾಗಿ, ನೀರಿನ ಹರಿವಿನಿಂದಾಗಿ ಕೆಳಗಡೆ ಗ್ರೈಂಡ್ ಆಗ್ತಾ ಇರುತ್ತೆ, ಸ್ಕ್ರ್ಯಾಚ್ ಮಾಡ್ತಾ ಇರುತ್ತೆ. ಆಗ ಸ್ಕ್ರ್ಯಾಚ್ ಮಾಡ್ತಾ ಮಾಡ್ತಾ ಈ ರಿವರಿನ ಒಂದು ಬೌಂಡ್ರಿ ಇದೆಯಲ್ವಾ, ಇದು ಇನ್ನಷ್ಟು ಡೀಪ್ ಆಗ್ತಾ ಹೋಗುತ್ತೆ, ವೈಡ್ ಆಗ್ತಾ ಹೋಗುತ್ತೆ. ಅಬ್ರೇಷನ್ ಅದು. ಸೊ ರಿವರ್ ಚಾನಲ್ ಬಿಕಮ್ ಡೀಪರ್ ಆ್ಯಂಡ್ ವೈಡರ್. ಆ ಚಾನಲ್ ಡೀಪ್ ಮತ್ತು ವೈಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ 2 ಟೈಪ್ಸ್ ಇದೆ, 2 ಟೈಪ್ಸ್ ಆಫ್ ಅಬ್ರೇಷನ್. ಫಸ್ಟ್ ಒನ್ ವರ್ಟಿಕಲ್ ಇರೋಷನ್. ವರ್ಟಿಕಲ್ ಅಂತಂದರೆ ಡೌನ್ ಕಟ್ಟಿಂಗು. ಇರೋಷನ್ ಡೌನ್ವರ್ಡ್ ಇನ್ ಟು ದಿ ರಿವರ್ ಬೆಡ್. ರಿವರ್ ಡೀಪಾಗಿ ಆಗ್ತಾ ಹೋಗೋದು, ಆಳ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ನಾವು ನೋಡೋದು ಯೂತ್ಫುಲ್ ಸ್ಟೇಜಲ್ಲಿ ಸ್ಟೀಪ್ ಸ್ಲೋಪು ಮತ್ತು ಹೈ ವೆಲಾಸಿಟಿ. ಯೂತ್ಫುಲ್ ಸ್ಟೇಜ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಸ್ಲೋಪ್ ಹೇಗಿರುತ್ತೆ, ಸ್ಟೀಪ್ ಆಗಿರುತ್ತೆ, ವೆಲಾಸಿಟಿ ಜಾಸ್ತಿ ಇರುತ್ತೆ. ಇಲ್ಲಿ ಏನೇನು ಬರುತ್ತೆ ಅಂತ ಆಲ್ರೆಡಿ ಗೊತ್ತಿದೆ. ಡೀಪ್ ವ್ಯಾಲಿಗಳನ್ನು ನೋಡಬಹುದು, ವಿ ಶೇಪ್ಡ್ ವ್ಯಾಲಿ, ಗಾರ್ಜಸ್ಸು, ಕ್ಯಾನಿಯನ್ಸು, ಪಾಟ್ ಹೋಲು. ರಿವಿಷನ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಹಳೆದನ್ನೆಲ್ಲ ಒಂದ್ಸರಿ ನೋಡಿ, ಇದನ್ನೆಲ್ಲ ಡಿಸ್ಕಸ್ ಮಾಡಿ ಆಗಿದೆ. ವರ್ಟಿಕಲ್ ಇರೋಷನ್ನು, ಡೌನ್ ಕಟ್ಟಿಂಗು ಮೊದಲನೇದು ಕಂಡುಬರೋದು ಯೂತ್ಫುಲ್ಲಲ್ಲಿ. ಇನ್ನು ಎಕ್ಸಾಂಪಲ್ ಹಿಮಾಲಯನ್ ರಿವರು, ಕೊಲೆರಾಡೋ ರಿವರು ಇಲ್ಲ ನೋಡಬಹುದು. ಬರ್ಕೋತೀರಾ ಇಷ್ಟು. ಎರಡನೇದು ಅಬ್ರೇಷನ್ನು, ಕೊರೋಷನ್. ಗೊತ್ತಾಯ್ತಾ ಏನು ಅಂತ? ಅಂದರೆ ಕೊರೋಷನ್ ಬೇರೆ, ಕೊರೇಷನ್ ಬೇರೆ. ಸೊಲ್ಯೂಷನ್ಗೆ ನಾವೇನಂತ ಕರಿತೇವೆ, ಕೊರೋಷನ್. ಸೊಲ್ಯೂಷನಲ್ಲಿ ಡಿಸಾಲ್ವ್ ಆಗೋದು ಇಂಪಾರ್ಟೆಂಟ್. ಇಲ್ಲ ಹಾಗಲ್ಲ, ಅಬ್ರೇಷನ್ನಲ್ಲಿ, ಕೊರೇಷನ್ನಲ್ಲಿ ಏನಾಗುತ್ತೆ, ಮೆಕ್ಯಾನಿಕಲ್ ಆಗಿ ಆ ಕಲ್ಲುಗಳು ಒಂದಕ್ಕೊಂದು ಬಡಿಯೋದು, ಸ್ಕ್ರ್ಯಾಚ್ ಮಾಡೋದು, ರಿವರ್ ಬೆಡ್ಡನ್ನು ಮಾಡ್ತಾ ಇರುತ್ತೆ. ಇಷ್ಟನ್ನು ಪಾಸ್ ಮಾಡಿ ಬರ್ಕೊಳ್ಳಿ. 2 ಥರ ಇದೆ. ಮೊದಲನೇದು ವರ್ಟಿಕಲ್ಲು. ವರ್ಟಿಕಲಲ್ಲಿ ಯೂತ್ಫುಲ್ ಸ್ಟೇಜಲ್ಲಿ ಆಗೋದು, ಇದು ಡೌನ್ವರ್ಡ್ ಕಟ್ ಆಗ್ತಾ ಇರುತ್ತೆ, ಸ್ಟೀಪ್ ಸ್ಲೋಪ್ ಮತ್ತು ಹೈ ವೆಲಾಸಿಟಿ ಇರುತ್ತೆ, ಡೀಪ್ ವ್ಯಾಲಿ ಇದೆಲ್ಲ ಆಗುತ್ತೆ. ಇಲ್ಲಿ ಗಾರ್ಜಸ್ಸು, ಕ್ಯಾನಿಯಾನ್ಸು, ಪಾಟ್ ಹೋಲು. ವರ್ಟಿಕಲ್ಲು ಒಂದು ವರ್ಟಿಕಲ್ ಅಂತಂದರೆ ಇನ್ನೊಂದು ಯಾವ್ದು ಇರಬಹುದು, ಸೈಡು. ಈ ಥರ ಸೈಡ್ ಕಟ್ಟಿಂಗು, ಅದಕ್ಕೆ ಲ್ಯಾಟರಲ್ ಇರೋಷನ್ ಅಂತ ಕರೀತೇವೆ. ಇರೋಷನ್ ಆಫ್ ರಿವರ್ ಬ್ಯಾಂಕ್ ಸೈಡ್ ವೇ. ನದಿ ಹರಿತಾ ಇದೆ ಅಂತಂದರೆ ವರ್ಟಿಕಲ್ ಆಗಿ, ಇದು ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರ ನನಗೆ ಗೊತ್ತಿಲ್ಲ, ಸೈಡಲ್ಲಿ ಬ್ಯಾಂಕ್ಸ್ಗಳಿದೆ ನೋಡಿ, ರಿವರ್ ಬ್ಯಾಂಕ್ಸ್. ಆ ದಡ ಕಟ್ಟಾಗ್ತಾ ಇದ್ದರೆ ಅದು ಲ್ಯಾಟ್ರಲ್ ಇರೋಷನ್. ಇದು ಯಾವಾಗ ಆಗುತ್ತೆ ಅಂತಂದರೆ ಮೆಚೂರ್ ಸ್ಟೇಜಲ್ಲಿ ಇರಬೇಕಾದ್ರೆ. ಯೂತ್ಫುಲ್ ಸ್ಟೇಜಲ್ಲಿ ಸ್ವಲ್ಪ ಸ್ಟೀಪ್ ಸ್ಲೋಪ್ ಇರುತ್ತಲ್ವ, ಅಲ್ಲಿ ನಾವು ಜಾಸ್ತಿ ನೋಡೋದು ಯಾವುದು, ಮೇಲ್ಗಡೆದು ವರ್ಟಿಕಲ್ಲು. ಲ್ಯಾಟ್ರಲ್ ಯಾವಾಗ ನೋಡ್ತೇವೆ, ಮೆಚೂರ್ ಆದಾಗ, ಸ್ವಲ್ಪ ಜೆಂಟಲ್ ಸ್ಲೋಪ್ ಇದ್ದಾಗ. ಸ್ಲೋಪ್ ಸಹ ಬಹಳ ಆಳ ಏನಿರೋದಿಲ್ಲ, ಜೆಂಟಲ್ ಆಗಿರುತ್ತೆ. ಸ್ಲೋವರ್ ಫ್ಲೋ, ರಿವರಿನ ಫ್ಲೋ ಸ್ವಲ್ಪ ಸ್ಲೋ ಆಗಿರುತ್ತೆ. ಇವಾಗ ಮೊದಲು ವಿ ಶೇಪ್ಡ್ ವ್ಯಾಲಿ ಇತ್ತಲ್ವ, ಈಗೇನಾಗಿರ್ಬೋದು, ಈಗ ಯು ಶೇಪ್ಡ್ ವ್ಯಾಲೀಸ್ ವೈಡ್ ಆಗ್ತಾ ಹೋಗುತ್ತೆ, ವೈಡನಿಂಗ್ ಆಫ್ ವ್ಯಾಲೀಸ್. ಅದಕ್ಕೆ ನಾವು ಯು ಅಂತ ನೋಡಿದ್ವಿ. ಮಿಯಾಂಡರ್ಗಳನ್ನು ನೋಡ್ಬೋದು. ಮಿಯಾಂಡರ್ ಅಂತಂದರೆ ನೆನಪು ಮಾಡ್ಕೊಳ್ಳಿ, ಸ್ನೇಕ್ ಥರ ರಿವರಿನ ಹರಿವು, ನದಿಯ ಒಂದು ಹರಿವು ಆ ಥರ ಇರುತ್ತೆ ರಿವರ್ ಫ್ಲೋ. ಫ್ಲಡ್ ಪ್ಲೇನ್ಗಳನ್ನು ನೋಡಿದ್ದೀವಿ, ರಿವರ್ ಕ್ಲಿಫ್ಗಳನ್ನು ನೋಡಿದ್ದೀವಿ ಮುದ್ದು. ಹಾಗಾಗಿ ಇದೆಲ್ಲದಕ್ಕೂ ಕಾರಣ ಆಗೋದು, ಇದೆಲ್ಲ ನೋಡೋದು ನಾವು ಲ್ಯಾಟ್ರಲ್ ಇರೋಷನಲ್ಲಿ, ಸೈಡ್ ಕಟ್ಟಿಂಗು. ಗೊತ್ತಾಯ್ತಾ? ಡೈರೆಕ್ಷನ್ ಹೇಗಿರುತ್ತೆ, ವರ್ಟಿಕಲ್ ಅಂದರೆ ಡೌನ್ವರ್ಡು, ಲ್ಯಾಟ್ರಲ್ ಅಂದರೆ ಸೈಡು. ಸ್ಟೇಜು ವರ್ಟಿಕಲ್ ಯಾವುದು, ಯೂತ್ಫುಲ್ಲಲ್ಲಿ, ಲ್ಯಾಟ್ರಲಲ್ಲಿ ಮೆಚೂರ್ ಸ್ಟೇಜು. ಮತ್ತು ವಿ ಶೇಪ್ಡ್ ವ್ಯಾಲಿ ಕಂಡುಬರೋದು ವರ್ಟಿಕಲಲ್ಲಿ, ಯು ಲೈಕ್ ಅಥವಾ ಬ್ರಾಡ್ ವ್ಯಾಲಿ ಕಂಡುಬರೋದು ಲ್ಯಾಟ್ರಲಲ್ಲಿ. ಮತ್ತು ವರ್ಟಿಕಲ್ ಇರೋಷನ್ನಲ್ಲಿ ಡೀಪ್ ವ್ಯಾಲಿ ನೋಡ್ಬೋದು, ಲ್ಯಾಟ್ರಲ್ ಇರೋಷನ್ನಲ್ಲಿ ಮಿಯಾಂಡರ್ಸ್ಗಳನ್ನು, ಫ್ಲಡ್ ಪ್ಲೇನ್ಗಳನ್ನು ನೋಡ್ಬೋದು. ಬರ್ಕೊಳ್ಳಿ, ಮೇಲ್ಗಡೆದು ಆಗಿದ್ದರೆ ವರ್ಟಿಕಲ್ ಇರೋಷನ್ ಆಗಿದ್ದರೆ ಲ್ಯಾಟ್ರಲ್ ಇರೋಷನ್ ಬರ್ಕೊಳ್ಳಿ. ಈಗ ಪಾಸ್ ಮಾಡಿ ಬರ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಅಂತ ಡೌಟ್ ಇದ್ದರೆ ಇದರ PDF ಹಾಕಿರ್ತೇನೆ ಟೆಲಿಗ್ರಾಮ್ನಲ್ಲಿ, ಅಲ್ಲೂ ಸಹ ನೀವು ರೆಫರ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟು ಹೈಡ್ರಾಲಿಕ್ ಆ್ಯಕ್ಷನ್ ಅಂತ. ಹೈಡ್ರಾಲಿಕ್ ಆ್ಯಕ್ಷನ್ ಅಂತಂದರೆ ಫೋರ್ಸ್ ಆಫ್ ಮೂವಿಂಗ್ ವಾಟರ್ ಇಟ್ ಸೆಲ್ಫ್.
ಲೂಸನ್ಸ್ ಆ್ಯಂಡ್ ರಿಮೂವ್ಸ್ ರಾಕ್ ಮಟೀರಿಯಲ್. ಮೂವಿಂಗ್ ವಾಟರ್ನ ಫೋರ್ಸ್ ಇದೆಯಲ್ವಾ, ಆ ಫೋರ್ಸಿಂದಾಗಿನೇ ರಾಕ್ ಮಟೀರಿಯಲ್ಗಳನ್ನು ಲೂಸ್ ಮಾಡೋದು, ರಿಮೂವ್ ಮಾಡೋದು. ಈಗ ಮೇಲ್ಗಡೆ ಹೈಡ್ರಾಲಿಕ್ ಆ್ಯಕ್ಷನ್ ನೋಡಿ, ನೀರು ಬರ್ತಾ ಇರುವಂಥ ಆ ಫೋರ್ಸಿಗೇನೆ ಅಲ್ಲಿರುವಂತಹ ಕೆಲವು ಬಿರುಕು ಬಿಡೋದನ್ನು ನೀವು ನೋಡಿರಬಹುದು, ರಾಕ್ಗಳು ರಿಮೂವ್ ಆಗೋದು ಆಗ್ತಾ ಇರುತ್ತೆ. ಅದಕ್ಕೆ ಹೈಡ್ರಾಲಿಕ್ ಆ್ಯಕ್ಷನ್. ಈಗ ಹೈಡ್ರೋಜನ್ ಅಂದರೆ ಜಲಜನಕ ಅಂತ ಕರಿತೇವೆ. ಅಂದರೆ ಹೈಡ್ ಎಲ್ಲೆಲ್ಲಿ ಬರುತ್ತೋ ನೀರಿಗೆ ಸಂಬಂಧಪಟ್ಟಿರೋದು. ಇಲ್ಲಿ ಹೈಡ್ರಾಲಿಕ್ ಅಂತಂದರೆ ರಿವರ್, ನೀರಿಗೆ ಇರುವಂಥ ಫೋರ್ಸಿಂದ ಆಗಿರುವಂಥ ಆ್ಯಕ್ಷನ್. ಹೇಗಾಗುತ್ತೆ? ಫಾಸ್ಟ್ ಫ್ಲೋವಿಂಗ್ ವಾಟರ್ ಎಂಟರ್ಸ್ ಕ್ರ್ಯಾಕ್ಸ್ ಆ್ಯಂಡ್ ಜಾಯಿಂಟ್ಸ್. ಮೇಲ್ಗಡೆ ನೋಡಿ, ಫಾಸ್ಟ್ ಫ್ಲೋವಿಂಗ್ ರಿವರ್ ವಾಟರು ಇಲ್ಲಿ ಕ್ರ್ಯಾಕ್ಗಳನ್ನು ಎಂಟರ್ ಮಾಡ್ಕೊಳುತ್ತೆ, ಒಳಗಡೆ ಹೋಗುತ್ತೆ. ಈ ಕ್ರ್ಯಾಕ್ಗಳ ಒಳಗೆ ಹೋಗುತ್ತೆ ಹೈಡ್ರಾಲಿಕ್ ಆ್ಯಕ್ಷನ್ನಲ್ಲಿ. ಹೀಗೆ ಇದನ್ನು ಬೇರೆದನ್ನು ಸ್ವಲ್ಪ ರಿಮೂವ್ ಮಾಡ್ತೇನೆ, ಒಂದು ನಿಮಿಷ. ಇಲ್ಲಿ ಕ್ರ್ಯಾಕ್ಗಳಲ್ಲಿ ಆ ಫಾಸ್ಟ್ ಫ್ಲೋವಿಂಗ್ ವಾಟರ್ ಒಳಗಡೆ ಹೋಗುತ್ತೆ, ಮೊದಲನೇದು ಎಂಟರ್ ಆಗುತ್ತೆ. ಎಂಟರ್ ಆದಮೇಲೆ ಅಲ್ಲಿ ಹೋಗಿ ಏರ್ ಗೆಟ್ಸ್ ಕಂಪ್ರೆಸ್ಡ್. ಆ ಜಾಯಿಂಟ್ಸು ಕ್ರ್ಯಾಕ್ನ ಒಳಗಡೆ ಹೋದರೆ ಇಲ್ಲೇ ಬಿಡಿಸ್ಬಿಡ್ತಾನೆ, ನೀರು ಬಂದು ಇಲ್ಲಿ ಒಂದು ಕ್ರ್ಯಾಕ್ ಇದೆ, ಕ್ರ್ಯಾಕ್ನ ಒಳಗಡೆ ಹೋಯಿತು. ಕ್ರ್ಯಾಕ್ ಒಳಗಡೆ ಹೋದ್ಮೇಲೆ ಏರ್ ಕಂಪ್ರೆಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಚಿಕ್ಕ ಜಾಗ, ಅಲ್ಲಿ ನೀರು ಬಂದು ಒತ್ತಡವನ್ನು ಹಾಕ್ತಾ ಇದೆ. ಆವಾಗ ಅಲ್ಲಿರುವಂಥ ಯಾವುದೊಂದು ರಾಕ್ ಇದ್ದರೆ ಅದು ಬ್ರೇಕ್ ಆಗುತ್ತೆ. ನೋ ಟೂಲ್ಸ್ ನೀಡೆಡ್, ಓನ್ಲಿ ವಾಟರ್ ಪವರ್. ಬೇರೆ ಯಾವುದು ಟೂಲ್ಸ್ ಬೇಕಾಗೋದಿಲ್ಲ, ಬರೀ ವಾಟರಿನ ಪವರ್, ಅದರದ ಫೋರ್ಸಿಂದಾನೇ ಇದಾಗ್ತಾ ಇರೋದು. ಗೊತ್ತಾಯ್ತಲ್ವಾ? ಹೈಡ್ರಾಲಿಕ್ ಆ್ಯಕ್ಷನ್ ಅಂತಂದರೆ ಫೋರ್ಸ್ ಆಫ್ ಮೂವಿಂಗ್ ವಾಟರ್ ಇಟ್ ಸೆಲ್ಫ್. ಮೂವಿಂಗ್ ವಾಟರಿನ ಫೋರ್ಸೇ ಇದು, ಬೇರೆ ಏನು ಟೂಲ್ಸ್ ಇಲ್ಲ ಇದರಲ್ಲಿ. ಫಾಸ್ಟಾಗಿ ಫ್ಲೋ ಆಗ್ತಾ ಇರೋ ವಾಟರು ಕ್ರ್ಯಾಕ್ಸು ಜಾಯಿಂಟ್ಸ್ ಒಳಗಡೆ ಹೋಗುತ್ತೆ, ಏರ್ ಕಂಪ್ರೆಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ರಾಕು ಬ್ರೇಕ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು, ಸ್ಟೀಪ್ ಸ್ಲೋಪ್ಗಳಲ್ಲಿ ಜಾಸ್ತಿ ನೋಡ್ಬೋದು ಇದನ್ನು. ಇಟ್ ವರ್ಕ್ಸ್ ಬೆಸ್ಟ್ ಇನ್ ಸ್ಟೀಪ್ ಸ್ಲೋಪ್ಸ್. ಆ್ಯಕ್ಟ್ ಸ್ಟ್ರಾಂಗ್ಲಿ ಇನ್ ವಾಟರ್ ಫಾಲ್ಸ್ ಆರ್ ರ್ಯಾಪಿಡ್ಸ್. ವಾಟರ್ ಫಾಲ್ ಇರ್ಬೋದು, ರ್ಯಾಪಿಡ್ ಇರ್ಬೋದು, ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಕಾಸಸ್ ಅಂಡರ್ ಕಟ್ಟಿಂಗ್ ಆಫ್ ರಿವರ್ ಬ್ಯಾಂಕ್ಸ್. ರಿವರ್ ಬ್ಯಾಂಕ್ಗಳ ಅಂಡರ್ ಕಟ್ಟಿಂಗ್, ಅದಕ್ಕೆ ಇದು ಕಾರಣ ಆಗುತ್ತೆ. ಉದಾಹರಣೆಗೆ ಫಾರ್ಮೇಷನ್ ಆಫ್ ಪ್ಲಂಜ್ ಪೂಲ್ಸ್. ಪ್ಲಂಜ್ ಪೂಲ್ಸ್ ಎಲ್ಲಿ ಬಂದಿತ್ತು ನೆನಪು ಮಾಡ್ಕೊಳ್ಳಿ. ವಾಟರ್ ಫಾಲ್ ರಿಟ್ರೀಟ್, ಕ್ಲಿಫ್ ಅಂಡರ್ ಕಟ್ಟಿಂಗ್, ಎಲ್ಲ ಕಡೆ ನಾವು ಇದನ್ನು ನೋಡಬಹುದು. ಇದ್ಯಾವುದು? ಹೈಡ್ರಾಲಿಕ್ ಆ್ಯಕ್ಷನ್. ಮೊದಲನೇದು ಯಾವುದಾಗಿತ್ತು? ಸೊಲ್ಯೂಷನ್. ಸೊಲ್ಯೂಷನಿಗೆ ಇನ್ನೊಂದು ಹೆಸರು ಕೊರೇಷನ್. ನೋಡಿ ಕರೆಕ್ಟಾಗಿ ಆ ಸ್ಪೆಲ್ಲಿಂಗ್ ನೆನಪಿರಬೇಕು. ಕೊರೋಷನ್, ನಾನು ಕರೆಕ್ಟಾಗಿ ಹೇಳಿದ್ದು ನೋಡ್ಕೊಳ್ಳಿ. ಕೊರೋಷನ್ ಎರಡು ಒಂದು ನೋಡೋಣ. ಸೋ ಅಂತಿದೆ, ಇಲ್ಲ ಆರ್ ಒ ಅಂತಿದೆ. ಸೋರೋ ಅಂತ ಅದನ್ನು ನೆನಪಿಟ್ಕೊಂಡು, ಆರ್ ಒ ಅಂತಂದರೆ ಕೊರೋ, ಈ ಥರ ನೆನಪಿಟ್ಕೊಳ್ಳೋಣ. ಸೊಲ್ಯೂಷನ್ನು ಸೋ ಇದೆಯಲ್ವಾ, ಸೋ ಇದಕ್ಕೆ ಆರ್ ಒ. ಇಲ್ಲಿ ಕೆಳಗಡೆ ಅಬ್ರೇಷನ್, ಇಲ್ಲಿ ಅಬ್ರೇಷನ್ ಅಂತ ಇದೆ. ಅಬ್ರೇಷನ್ನಲ್ಲಿ ರಾ ಇದೆ, ಈ ಕಡೆನೂ ರಾ ಇದೆ ಅಂತಂದರೆ ಕೊರೇಷನ್. ಆರ್ ಎ ಅಬ್ರೇಷನ್ ಇದ್ದರೆ ಕೊರೇಷನ್. ಸೋ ಇದ್ದರೆ ಕೊರೋ, ಸೋರೋ, ಎಬ್ರೆ, ಆರ್ ಎ. ಈ ಥರ ಏನಾದರೂ ನೀವು ಲಿಂಕ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು ಹೇಗೆ ನೆನಪಿಟ್ಕೊಳ್ತೀರಾ ಅಂತ. ನಾನಂತೂ ಈಗ ಸದ್ಯಕ್ಕೆ ಆ ಥರ ಒಂದು ಐಡಿಯಾ ಬಂದಿದೆ ಅಷ್ಟೇ, ಮತ್ತೇನು ಗೊತ್ತಿಲ್ಲ, ಜಸ್ಟ್ ಅಂದ್ಕೊಂಡೆ ಅಷ್ಟೆ. ಸೊಲ್ಯೂಷನ್ನಿಗೆ ಕೊರೋಷನ್ ಅಂತೇವೆ, ಅಬ್ರೇಷನ್ನಿಗೆ ಕೊರೇಷನ್ ಅಂತೇವೆ. ಸೊಲ್ಯೂಷನ್ನಲ್ಲಿ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ಅಬ್ರೇಷನ್ನಲ್ಲಿ ಏನಾಗುತ್ತೆ? ಆ ಪೆಬಲ್ಸು, ಬೌಲ್ಡರ್ಸು ಎಲ್ಲ ಬಂದು ಕೆಳಗಡೆ ರಬ್ ಆಗುತ್ತೆ, ಸ್ಕ್ರ್ಯಾಚ್ ಆಗುತ್ತೆ, ಗ್ರೈಂಡ್ ಆಗುತ್ತೆ. ರಿವರ್ ಚಾನಲ್ಲು ಡೀಪ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಎರಡು ಥರ ಇದೆ, ವರ್ಟಿಕಲ್ ಇರೋಷನ್ನು, ಲ್ಯಾಟ್ರಲ್ ಇರೋಷನ್ನು. ವರ್ಟಿಕಲ್ ಅಂತಂದರೆ ಡೌನ್ ವರ್ಡು, ಲ್ಯಾಟ್ರಲ್ ಅಂತಂದರೆ ಸೈಡು. ವರ್ಟಿಕಲ್ ಕಂಡು ಬರೋದು ಯೂತ್ ಪೂಲಲ್ಲಿ, ಲ್ಯಾಟ್ರಲಲ್ಲಿ ಮ್ಯಾಚೂರ್. ಬರ್ಕೊಂಡಿದ್ದೀರಾ ಅಂದ್ಕೊಳ್ತೇನೆ. ಹೈಡ್ರಾಲಿಕ್ ಆ್ಯಕ್ಷನ್ ಅಂತಂದರೆ ಫೋರ್ಸ್ ಆಫ್ ಮೂವಿಂಗ್ ವಾಟರ್, ನೀರೇ ಬಿರುಕುಗಳಲ್ಲಿ ಹೋಗಿ ಅಲ್ಲಿ ಪ್ರೆಷರ್ ಜಾಸ್ತಿ ಮಾಡಿ ರಾಕನ್ನು ಬ್ರೇಕ್ ಮಾಡೋದು. ಇನ್ನು ಲಾಸ್ಟ್ ಒಂದು ಅಟ್ರೀಷನ್. ಅಟ್ರೀಷನ್ ಅಂತಂದರೆ ಪ್ರಾಸೆಸ್ ಬೈ ವಿಚ್ ರಾಕ್ ಫ್ರಾಗ್ಮೆಂಟ್ಸ್ ಕೊಲೈಡ್ ವಿತ್ ಈಚ್ ಅದರ್, ಬ್ರೇಕ್ ಇಂಟು ಸ್ಮಾಲರ್ ಸ್ಮೂದರ್ ಪೀಸಸ್. ಇಮೇಜ್ ನೋಡಿ ಒಂದು ಸಾರಿ. ಮೊದಲನೇದು ಸೊಲ್ಯೂಷನ್ನು, ಡಿಸಾಲ್ವ್ ಆಗಿರೋದು. ಎರಡನೇದು ಅಬ್ರೇಷನ್ನು, ಪೆಬಲ್ಸು, ರಾಕ್ಸು. ಮೂರನೇದು ಹೈಡ್ರಾಲಿಕ್ ಆ್ಯಕ್ಷನ್ನು, ಬಿರುಕಲ್ಲಿ ಹೋಗಿ ಬ್ರೇಕ್ ಮಾಡೋದು. ಇಲ್ಲಿ ನೋಡಿ ಅಟ್ರೀಷನ್ ಅಂತಿದೆ, ಚಿಕ್ಕ ಚಿಕ್ಕ ಕಲ್ಲುಗಳು ಇದೆಲ್ಲ ಇದೆಯಲ್ವಾ, ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ರಾಕ್ಸ್. ಅದೇನಾಗ್ತಾ ಇದೆ ನೀರಿನಲ್ಲಿ, ಪ್ರಾಸೆಸ್ ಬೈ ವಿಚ್ ರಾಕ್ ಫ್ರಾಗ್ಮೆಂಟ್ಸ್ ಕೊಲೈಡ್ ವಿತ್ ಈಚ್ ಅದರ್.
ನೀರಿನಲ್ಲಿ ಒಂದಕ್ಕೊಂದು ಡಿಕ್ಕಿ ಆಗ್ತಾ ಇದೆ, ಕೊಲೈಡ್ ಆಗ್ತಾ ಇದೆ. ಕೊಲೈಡ್ ಆಗ್ತಾ ಆಗ್ತಾ ಮತ್ತಷ್ಟು ಸ್ಮಾಲ್ ಆಗಿ ಬ್ರೇಕ್ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಕೊಲೈಡ್ ಆದಾಗ ಬ್ರೇಕ್ ಆಗುತ್ತಲ್ವ, ಬ್ರೇಕ್ಸ್ ಇಂಟು ಸ್ಮಾಲರ್ ಸ್ಮೂದರ್ ಪೀಸಸ್, ಇನ್ನಷ್ಟು ಸ್ಮೂತ್ ಪೀಸ್ ಆಗಿ ಬ್ರೇಕ್ ಆಗುತ್ತೆ. ಹೇಗೆ ಹೇಳಿ? ಸ್ಟೋನ್ಸ್ ಹಿಟ್ ಈಚ್ ಅದರ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟ್. ನದಿ ಸ್ಟೋನ್ಗಳನ್ನು ಹೊತ್ಕೊಂಡು ಹೋಗ್ತಾ ಇರುತ್ತೆ. ಹೊತ್ಕೊಂಡು ಹೋಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿ ಇಂಥ ಕಡೆ ನೀವು ಕೂತ್ಕೊಳ್ಳಿ, ಹೀಗೆ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಎಲ್ಲ ರಾಕ್ಗಳು ಒಂದಕ್ಕೊಂದು ಆವಾಗ ಕೊಲೈಡ್ ಆಗುತ್ತೆ. ಶಾರ್ಪ್ ಎಡ್ಜಸ್ ಬಿಕಮ್ ರೌಂಡೆಡ್. ಆ ಒಂದು ಕಲ್ಲಿನ ಸ್ಟೋನಿನ ಎಡ್ಜಸ್ಗಳು ರೌಂಡ್ ಆಗ್ತಾ ಬರುತ್ತೆ, ಸೈಜ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇವಾಗ ರೌಂಡೆಡ್ ಪೆಬಲ್ಸ್ಗಳನ್ನು ನೋಡ್ಬೋದು. ಮತ್ತು ಫೈನ್ ಸ್ಯಾಂಡ್ ಇನ್ನೂ ಚಿಕ್ಕದಾಗ್ತಾ ಹೋದರೆ ಸ್ಯಾಂಡ್ ಡೌನ್ ಸ್ಟ್ರೀಮಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಬ್ರೇಷನ್ನು ಮತ್ತು ಅಟ್ರಿಷನಿಗೆ ಡಿಫ್ರೆನ್ಸ್ ಏನು? ಅಬ್ರೇಷನ್ ಅಂತಂದರೆ ರಾಕ್ಸ್ ಹಿಟ್ ದಿ ರಿವರ್ ಬೆಡ್ಡಿಗೆ ಹಿಟ್ಟಾಗಿ ಅಲ್ಲಿ ಅದು ಆಳ ಜಾಸ್ತಿ ಆದರೆ, ಸೈಡ್ ವರ್ಡ್ ಕಟ್ಟಿಂಗ್ ಆದರೆ ಅದು ಅಬ್ರೇಷನ್ನು. ಅಟ್ರಿಷನ್ ಅಂತಂದರೆ ರಾಕ್ಸ್ ಹಿಟ್ ಈಚ್ ಅದರ್, ಒಂದು ರಾಕ್ ಇನ್ನೊಂದು ರಾಕಿಗೆ ಹಿಟ್ ಆಗೋದು ಅಟ್ರಿಷನ್ನು. ಫೈನಲ್ ಆಗಿ ಸಮರಿ ಟೇಬಲ್ ಇದೆ. ಸೊಲ್ಯೂಷನ್ನು ಕೆಮಿಕಲ್ ಡಿಸೊಲ್ಯೂಷನ್ ಆಗುತ್ತೆ, ಟೈಪ್ ಕೆಮಿಕಲ್ಲು, ಕೇವ್ಸು ಕಾಸ್ಟನ್ನ ಇಲ್ಲಿ ರಿಸಲ್ಟ್ ಆಗಿ ನೋಡ್ಬೋದು. ಇನ್ನು ಅಬ್ರೇಷನ್ ಅಥವಾ ಕೊರೇಷನ್ನಲ್ಲಿ ಗ್ರೈಂಡಿಂಗ್ ಆಗೋದು, ವ್ಯಾಲಿ ಡೀಪ್ ಆಗೋದು. ವರ್ಟಿಕಲ್ ಇರೋಷನ್ ಅಂತಂದರೆ ಡೌನ್ವರ್ಡ್ ಕಟ್ಟಿಂಗು, ಲ್ಯಾಟ್ರಲ್ ಅಂತಂದರೆ ಸೈಡ್ ಕಟ್ಟಿಂಗು, ಹೈಡ್ರಾಲಿಕ್ ಆ್ಯಕ್ಷನ್ ಅಂತಂದರೆ ಫೋರ್ಸ್ ಆಫ್ ವಾಟರ್ ಇಟ್ ಸೆಲ್ಫ್, ಅಟ್ರಿಷನ್ ಅಂತಂದರೆ ಲೋಡ್ ಕೊಲಿಷನ್, ಒಂದಕ್ಕೊಂದು ಕೊಲೈಡ್ ಆಗೋದು. ಈ ಸಮ್ಮರಿ ಟೇಬಲ್ ಸಹ ಬರೆದಿಟ್ಕೊಳ್ಳಿ. ಮತ್ತು ಯಾವುದಾದ್ರೂ ಬಿಟ್ಟೋಗಿದೆಯಾ? ಮೊದಲು ತಗೊಳ್ಬೇಕಾಗಿರೋದು ಬೇಕಿದ್ರೆ ಇನ್ನೊಂದು ಸಾರಿ ಪಾಸ್ ಮಾಡ್ತೇನೆ, ಅಂದರೆ ನೀವು ಮಾಡ್ಕೊಳ್ಳಿ, ನಾನು ತೋರಿಸ್ತೇನೆ. ಮೆಕ್ಯಾನಿಸಮ್ಸ್ ಆಫ್ ರಿವರ್ ಇರೋಷನ್ನು 4 ಥರ ಇದೆ: ಹೈಡ್ರಾಲಿಕ್ ಆ್ಯಕ್ಷನ್ನು, ಸೊಲ್ಯೂಷನ್ನು, ಅಬ್ರೇಷನ್ನು, ಅಟ್ರಿಷನ್ನು. ಸೊಲ್ಯೂಷನ್ನು ಮೊದಲನೇದು ನೋಡಿ. ಓಕೆ, ನೆಕ್ಸ್ಟು ಅಬ್ರೇಷನ್ನು ಅಥವಾ ಕೊರೇಷನ್ನು, ಸೊಲ್ಯೂಷನಿಗೆ ಕೊರೋಷನ್ನು, ಅಬ್ರೇಷನ್ನಿಗೆ ಕೊರೇಷನ್ನು. ಅದರಲ್ಲಿ 2 ಥರ: ವರ್ಟಿಕಲ್ ಇರೋಷನ್ನು, ಲ್ಯಾಟ್ರಲ್ ಇರೋಷನ್ನು. ನೆಕ್ಸ್ಟು ಹೈಡ್ರಾಲಿಕ್ ಆ್ಯಕ್ಷನ್. ಓಕೆ, ಅದಾದಮೇಲೆ ಅಟ್ರಿಷನ್ನು. ಆದಮೇಲೆ ಲಾಸ್ಟಲ್ಲಿ ಸಮ್ಮರಿ. ಮತ್ತೆ ಮುಂದಿನ ಭಾಗದಿಂದ ಅದ್ಭುತವಾದ ವಿಷಯ ಕ್ಲೈಮೇಟ್ ಸ್ಟಾರ್ಟ್ ಆಗುತ್ತೆ, ಬಹಳ ಇಂಪಾರ್ಟೆಂಟು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.